125 ರೂಪಾಯಿ ಕೊಟ್ಟವ್ರೆ. ಇಲ್ಲಿ ಪಲ್ಯ. ಹುಬ್ಳಿ ರೈಲ್ವೆ ಸ್ಟೇಷನ್ ಇದ್ದೀನಿ. ಇದು ನೋಡಿದಾಗೆಲ್ಲ ಯಾರೋ ಒಬ್ರು ನನ್ನ ಪಕ್ಕ ಕೂತವ್ರೆ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಇದು ಗೊತ್ತಲ್ಲ. ಸೊ ನೋಡಿ ಇಲ್ಲಿ ಊಟ ಮಾಡೋಣ ಅಂತ ಏನೇನು ಕೊಟ್ಟವ್ರೆ. ಇಲ್ಲಿ ಒಂದು ಕಡೆ ಹೊರಗಡೆ ಹೋಗಿ ಪಾರ್ಸೆಲ್ ತೊಗೊಂಬಂದ್ವಿ. ಏನೇನು ಕೊಟ್ಟವ್ರೆ ಅಂತ ತೋರಿಸ್ಬಿಡ್ತೀನಿ. ರೊಟ್ಟಿ ಕೊಟ್ಟಿದ್ರು, 2 ರೊಟ್ಟಿ ಕೊಟ್ಟಿದ್ರು, ಒಂದಿದೆ ಇಲ್ಲಿ ಸಾಂಬಾರು ಕೊಟ್ಟಿದ್ದಾರೆ. ಓಕೆನಾ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಎಷ್ಟು ಶಿಸ್ತಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಗುರು. ಊಟ ಅನ್ನೋ ವಿಷಯ ಬಂದರೆ ನಮ್ಮ ಕರ್ನಾಟಕ ಏನು ಹೇಳ್ತೀರಾ. ಇಲ್ಲಿ ನೋಡಿ ಈರುಳ್ಳಿ, ಇದರೊಳಗೆ ಏನೋ ಸೊಪ್ಪು ಬೇರೆ ಕೊಟ್ಟವ್ರೆ. ಏನು ಸೊಪ್ಪು ಗುರು ಇದು? ಎಲೆಗಳ ಥರ ಇದೆ. ಇಲ್ಲಿ ಏನೆಲೆನೋ ಗೊತ್ತಿಲ್ಲ, ಇರಲಿ. ಇಲ್ಲಿ ಗೊಜ್ಜು ಗುರು, ಇತ್ತಿನಕ್ಕೆ ರೊಟ್ಟಿನ. ಇಲ್ಲಿ ಇದೇನೋ ಕೊಟ್ಟವ್ರೆ ಗುರು, ಪಲ್ಯ. ಓಹೋ ಸಕ್ಕತ್ತಾಗಿದೆ ಗುರು. ಇಲ್ಲೇನೋ ಚಟ್ನಿ ಪುಡಿ ಬ್ರೋ ಗುರು. ಇಷ್ಟೊಂದು ಐಟಮ್ಮು 125 ರೂಪಾಯಿ ಕೊಟ್ಟವ್ರೆ. ಇಲ್ಲಿ ಪಲ್ಯ. ಏನು ಪೇಷನ್ಸಲ್ಲಿ ಪ್ಯಾಕ್ ಮಾಡಿದ್ದಾರೆ. ಒಂದು ಐಟಮ್ ಮಿಸ್ ಆಗ್ತಾರೆ. ಮಜ್ಜಿಗೆ ಅಲ್ಲ, ಮೊಸರು ಇದು. ಇಲ್ಲಿ ನೋಡ್ರಿ ಇಷ್ಟು ರೈಸು ಗುರು. ಒಬ್ಬ ಮನುಷ್ಯ ಹೆಂಗುರು ಇವೆಲ್ಲ ತಿನ್ನೋಕ್ಕಾಗುತ್ತೆ? ಇನ್ನೂ ಒಂದು ಐತೆ, ಮೊಸರು ಬಜ್ಜಿ ಬೇರೆ ಕೊಟ್ಬಿಟ್ಟವ್ರಲ್ಲ ಗುರು. ಏನು ಗುರು ಇದು? ಫುಲ್ ಪ್ಯಾಕೇಜು.